ಗೆತ್ತಿ ಗೆತ್ತಿ RCB ಗೆತ್ತಿ ಲೇ ನಿಮ್ಮ ಮಾವನ ಮಾತಾಡ. ಹಲೋ ಎಲೇ ಏನ್ ಲೇದ ಎಷ್ಟರಿ ಹುಡ್ಕೊಂಡ್ರು ನೀನ್ ಗೆದ್ದದಕ್ಕ. ಏನ್ RCB ಫೈನಲ್ ಗೆತ್ತೆ ಅಂದ್ರ ಮುಗಿತು, ಪಾಯ್ಕಾನಿ ಹೊಡೆದ ಹೋತು. ನಿಮ್ಮವ್ರ ಫೈನಲ್ಕ್ ಹೋಗಿ ತೋರ್ಸಿವ, ಕಪ್ ಹೊಡೆದ ತೋರಿಸ್ತೀವ. ಅಣ್ಣ ನಾನು ಸಂಡಾಸ್ಕ್ ಬಂದನ್ ಬಿಡು ಅಣ್ಣ. ಅಣ್ಣ ಸಂಡಾಸ್ಕ್ ಬಂದನು ಅಣ್ಣ, ಎಲ್ಲಿ ಹೋದ್ರು ಬಿಡಂಗಿಲ್ಲ ನಿಮ್ಮ ಅವ್ನ ನಿಮ್ಮನ. ಅಣ್ಣ ತಪ್ಪಾಗಿ ಅಂದನ್ ಬಿಡು ಅಣ್ಣ, ಇನ್ನೊಂದ್ ಫೋನ್ ಹಚ್ಚಂಗಿಲ್ವ ಅಣ್ಣ, ನನಗ ಬಿಟ್ಟು ಬಿಡು ಅಣ್ಣ. ಸ್ಟೇಟಸ್ ಹೋಗಂಗಿಲ್ಲ ಅಣ್ಣ, ಇನ್ನೊಮ್ಮೆ ಬಿಡಣ. ಫೈನಲ್ ಗೆದ್ರ ನಿಮ್ಮ ಅವ್ನ ನಿಮ್ ಮನಿ ಮುಂದೆ ಸರ ಪಟಾಕ್ಷಿ ಅಟ್ಟೋ ಮಾಮ ಅಟ್ಟು ತಂದ ಹಚ್ತೇನೆ ನೋಡಾಟೆ. ಬರ್ದಿಟ್ಕೋ ಈ ಸತ ಕಪ್ ನಮ್ದ. ನಮಸ್ಕಾರ ರೀ ಕುಂಡಿ ಬಿಷ, ನೀವು ಇಮಲ್ ಸಂಘದ ಅಧ್ಯಕ್ಷ ಅಂತ ಕೇಳಿಪಟ್ಟೇರಿ ನಾನು. ಇಮಲ್ ಅಷ್ಟ ಅಲ್ಲ, ರಾಕ್ ಇರ್ಲಿಕ್ಕಂದ್ರ ರಾಜ ಆರ್ಕಿ ಚೀಟ್ಕೋ ಅಧ್ಯಕ್ಷ ಹಾಕುನ. ಕುಂಡಿ ಬಿಷ ಅವ್ರ, ನೀವು ಮುಂಜಾನೆ ಎದ್ದು ಕೂಡ್ಲಿ ಏನ್ ಮಾಡ್ತೀರಿ? ಇಮಲ್ ತಿತ್ತನ. ಓ ನಾಷ್ಟ ಏನ್ ಮಾಡ್ತೀರಿ ನೀವು? ನಾಷ್ಟ ನಮಗ್ ಸಂಬಂಧ ಇಲ್ಲ, ಆಗು ಇಮಲ ತಿತ್ತನ. ಮಧ್ಯಾಹ್ನ ಊಟ ಮಾಡ್ತೀರಿ? ಆಗು ಇಮಲ ತಿತ್ತನ. ಏ ಮಾರ ಸಂಜೆಗೂ ಇಮಲ ತಿಂದ್ ಬಿಡ್ತಾನ ಅಂತ ಹೇಳ್ಬಿಡ್ ಸುಮ್ಮ. ಇಲ್ಲ, ಚಂತಾನ ಇಮಲ್ ತಿಂದ್ ಬಿಕಾರಿ ಆಗಿರ್ತನ, ಆಗ ಚೌಟಾವಲ್ಲ ತಿತ್ತನ. ಓಹೋ, ಒಟ್ಟ ನಿಮ್ ಕಡೆ ಇಮಲ್ ತಿನ್ನಾಕ ರೊಕ್ಕ ಇರ್ಲಿಕ್ಕಂದ್ರ ಏನ್ ಮಾಡ್ತೀರಿ ಕುಂಡಿ ಬಿಷ ನೀವು? ಆಗು ಇಮಲ ತಿತ್ತನ. ಏ ನಿಮ್ಮ ಅವನ ಎಲ್ಲಿ ಯಾವ ಗಂಟ್ ಬಿದ್ಲೆ ನೀನು? ಅದು ಹೋಗ್ಲಿ ಬಿಡಪ್ಪ, ನಿನಗ್ ಹಾಡೋದು ಹಾಡಕ್ ಬಂದ್ರ ಒಂದ್ ಹಾಡ್ ನೋಡುನು. ಕೇಳ್ರಿ. ದೋಸ್ತಾನನ್ನು ರೊಕ್ಕ ಕೊಡು, ಸುಗೊಂಡ್ಯಾಡ ವರ್ಷ ತಲ್ಲು, ನನ್ನ ರೊಕ್ಕ ಕೊಡ್ಲಿ ನಿನ್ ಹೆಂಡತಿ ಸಾಯ್ತಾಳು, ಓಸಡಿಕೆ ನಾನು ರೊಕ್ಕ ಕೊಡು. ಏ ಸಾಕ್ ಬಿಡ್ರಿ, ನೀವು ಸರಿಗಮಕ ಸೆಲೆಕ್ಟ್ ಹಾಕಿರಿ. ಹಿಂಗ ಆಡ್ಕೋತ ಹೋದ್ರ ಟ್ಯಾಗ್ ಮಾಡ್ರಿ ನಿಮ್ಮ ದೋಸ್ತಿಗೆ. ಮಹಾಪ್ರಭು ಇವಂದ ರೀತಿರುವಾಗ ಸತ್ತವನೆ, ಅದೆಲ್ಲ ನಾರ್ಮಲ್ ಬಿಡಿ ಪ್ರಭು. ಹೇಳ್ತೀನಿ ಬನ್ನಿ ಹೆಂಗ್ ಸತ್ತೆ ಅಂತ. ಆಹಾ, ಚಿನ್ನದ ಚೇನು, ಜನ ನೋಡ್ದವ್ರೆಲ್ಲ ದಂಗಾಗ್ಬಿಡ್ಬೇಕು. ಏನಣ್ಣ, ಏನ್ ಸಮಾಚಾರ, ಹೆಂಗಿದ್ಯಾ, ಎಲ್ಲ ಆರಾಮ? ಯಾಕ್ ಗುರು ಇಷ್ಟೊಂದ್ ಬೇಜಾರಲ್ಲಿದ್ಯಾ? ಏನಿರೋದಣ್ಣ ನಮ್ಮ ಮನೆ ಬರ. ನಂಗೂ ಗೊತ್ತು ನಿಮ್ ಕಷ್ಟ, ಬಡತನ ಅಂದ್ರೆ ಎಷ್ಟು ಕಷ್ಟನ ನಂಗೂ ಗೊತ್ತು. ವಿಧಿ ಎಷ್ಟು ಕ್ರೂರಿ ಅಲ್ವಾ? ನಾನ ಕೇಳಿಸ್ಕೊತಿದ್ಯಾ ಹಿಂಗೆ ನನ್ ಮಾತ್ನ? ಗುರು, ನಾನ್ ನಿನ್ ಮಾತೆ ಕೇಳ್ತಾ ಇದೀನಿ. ಏನ್ ಹೇಳು? ಯಾರ್ ಗುರು ಈ ತಾತ? ಅವಾಗಿನ ನನ್ನ ಗುರಾಯ್ತೋನಾ ನಮ್ಮಪ್ಪ. ಏನ್ ಗುರು ನಿಮ್ಮಪ್ಪ ಮೆಂಟ್ರುಗಳ್ದವ್ನು ಮ್ಯಾನರ್ಸ್ ಹೇಳಿ, ಯಾಕನ ಏನಾಯ್ತಾ? ಅವಾಗ್ನಿಂದ ನೋಡ್ತಾ ಇದೀನಿ ನಾನ್, ಚೇನ್ನ ನೋಡಿದಾಗ್ಲಿಂದ ಬೆಂಕಿ ಎತ್ಕೊಂಡು ಉರಿತಾನೆ ಅವನೇ. ತಾಕತ್ತಿರೋ ದುಡ್ತಾವ ಕೇಳ ನಿಮ್ಮಪ್ಪ ಮೆಂಟ್ರುಗಳ್ದವ್ನು. ಯಾವಾಗಿಂದ ನಂದು ನೋಡಿ ಹುಡ್ಕತಾನೆ ಅವನೇ. ಅಷ್ಟೇ ಪ್ರಭು. ಇಲ್ಲ ಪ್ರಭು, ಅದಾದ್ಮೇಲೆ ಅವ್ನಿಗೆ ನಾಯಿ ಹೊಡ್ದಂಗ್ ಹೊಡೋದು, ಅದರಿಂದ ಪಾಪನೆಲ್ಲ ಕಟ್ಕೊಂಡು ಯಮಲೋಕ ಬಂದವನೇ. ನಾನ್ ಹೇಳಿದ್ದಷ್ಟೇ ಅಪ್ಪ, ಅದಕ್ಕೆ ನಾನೇನ್ ಮಾಡ್ಲಿ? ಅಯ್ಯೋ ಪ್ರಭು, ನೀವ್ ಫ್ಲೋ ಅಲ್ಲಿ ಅವನ್ನ ಯಮಲೋಕದಿಂದಾನೆ ಆಚೆ ಹಾಕ್ಬಿಟ್ರಿ. ಹೌದಾ? ಹುಡ್ಕೊಂಬರ ಮೆಂಟ್ರುಗಳು. ಮಗ 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 ಹೇಳಿ ಸತ್ತಿ ಹೇಳಿ ನಿಮ್ಮ ಅವನ ಮಗ. ಒಂದ್ ಲಪಡ ಆಗೈತ್ಲಿ ನೀನೆ, ಏನಾತ್ ಹೇಳಿ ಸಾಯಿಪ ಮಗ. ನಿನ್ ಮೊಬೈಲ್ದಾಗ ಒಂದು ಡ್ರೆಸ್ ಆರ್ಡರ್ ಮಾಡಿದ್ದಿಲ್ಲಿ, ಅದಕ್ಕೆ ಬತ್ತ ಇಲ್ಲ? ಆರ್ಡರ್ ಎಲ್ಲ ಬತ್ಲಿ ಮಗ, ಅದ್ರ ಜೋಡಿದ್ ಹುಡುಗಿನ ಬರ್ಲಿಲ್ಲ. ಅವನವನ ಮೋಸ ಮಾಡಿದ್ರಪ್ಪ ಅವ್ರ. ನಿನ್ನ ಅವನ ಮಗ ಮಗ, ಇನ್ನೊಂದ್ ದೊಡ್ಡ ಪ್ರಾಬ್ಲಮ್ ಆಗಿತ್ಲಿ ಮಗ. ಕೇಳಿ ಹೇಳಿಪ್ಪ, ಹೇಳಿ ಸಾಯು ಅವನ ಮಗ. ನೀವು ಕನ್ನಡ ಸರ್ ಹಂಗೆ ಹಾಕದನ್ಲಿ ಅವ, ಹೆಂಗ ಮನುಷ್ಯಾರ್ಗತ್ಲಿ ಏ ಹಡಿಬಿ. ಅವ್ರೇನ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ. ಅಪ್ಪ, ನಾನ್ ಕಿಪಿ ಕೀರ್ತಿ ಜೊತೆ ಮದುವೆ ಆಗ್ತೇನೆ ಅಂದೆ ತಾನೆ? ನೀವ್ ಯಾಕೆ ರಚಿತಾ ರಾಮ್ ಜೊತೆ ಫಿಕ್ಸ್ ಮಾಡಿದ್ರೆ? ನಿಮ್ಮಪ್ಪ ನಾನು ಹೇಳಿದವ್ರ ಜೊತೆನೆ ಮದ್ವೆ ಆಗ್ಬೇಕು. ಅಪ್ಪ, ನನಗ್ ನೀನೇನಾದ್ರೂ ಇನ್ನೂ ಫೋರ್ಸ್ ಮಾಡಿದ್ರೆ ಕಾಂಗ್ರೆಸ್ ಗಿಡತ್ನ ಹಾಕೊಂಡ್ಬಿಡ್ತೀನಿ, ಹುಷಾರು. ಹಗ್ಗ ಬೇಕಾದ್ರೆ ನಿಮ್ಮ ಅಮ್ಮನ್ ಕೇಳ್ಕೊಡ್ತಾರೆ. ಅಪ್ಪ, ನನ್ ಕಿಪಿನ ಚಿಕ್ಕ ವಯಸ್ಸಲ್ಲ ಅಪ್ಪ ಮಾತಾಡೋಗೆ ಮದ್ವೆ ಆಗ್ಬಿಟ್ಟಿದೀನಿ. ಅವಳೇ ನನ್ ವೈಫು ಫಿಕ್ಸು. ಹೆಣ್ಣಿನ ಕಡೆಯವರು ಫಾರ್ಚುನರ್ ಕೊಡ್ತವ್ರೆ, ಜೊತೆಲೆ 50 ಲಕ್ಷ ಕ್ಯಾಶ್ ಕೂಡ. ಹಲೋ, ನಿಮ್ಮ ಅಪ್ಪನ ಜೊತೆ ಮದುವೆ ವಿಷಯ ಮಾತಾಡ್ದ್ಯಾ ಡಾರ್ಲಿಂಗ್? ಯಾರು? ನಾನು ಕಿಪ್ಪಿ ಕೀರ್ತಿ ಡಾರ್ಲಿಂಗ್. ಯಾವ ಕಿಪ್ಪಿ?